ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಈ ದಿನ ಕರ್ತನ ದಿನ, ಭಾನುವಾರ, ಪುನರುತ್ಥಾನದ ದಿನ. ದೇವರ ಆಲಯಕ್ಕೆ ಹೋಗಬೇಕು, ಬೇಗನೆ ಎದ್ದೇಳ್ರಿ ಎಂದು ಹೀಗೆ ಯಾರಾದರೂ ನಿಮ್ಮಲ್ಲಿ ಒಬ್ಬರನ್ನೊಬ್ಬರು ಎಬ್ಬಿಸುತ್ತಾ ಇದ್ದೀರಾ? ಈ ದಿನ ಕರ್ತನ ದಿನ. 6 ದಿನಗಳವರೆಗೂ ಕಷ್ಟಪಟ್ಟು ಕೆಲಸ ಮಾಡಿರಿ, ನಿಮ್ಮ ಶರೀರಕ್ಕಾಗಿ, ನಿಮ್ಮ ಜೀವಿತಕ್ಕಾಗಿ. 7ನೆಯ ದಿನದಂದು ನನ್ನಲ್ಲಿ ವಿಶ್ರಮಿಸಿಕೊಳ್ಳಿರಿ, ನನ್ನೊಂದಿಗೆ ಸಹವಾಸ ಮಾಡಿರಿ ಎಂದು ದೇವರು ಹೇಳಿದ್ದಾರೆ. ದೇವರೊಂದಿಗಿರುವ ಕಾಲ ಒಂದು ಕೆಲಸ ಅಂದುಕೊಳ್ಳುವುದಾದರೆ, ಅದು ಕಷ್ಟ ಅಂದುಕೊಳ್ಳುವುದಾದರೆ, ನಿಮ್ಮ ಹೃದಯ ದೇವರೊಂದಿಗೆ ಸರಿಯಾಗಿಲ್ಲ ಎಂದರ್ಥ. ಅದೊಂದು ಭಾಗ್ಯ. ಆತನೊಂದಿಗಿರುವಂಥದ್ದು ನಮಗೆ ಎಷ್ಟೋ ದೊಡ್ಡ ಭಾಗ್ಯವಾಗಿದೆ. ಅದಕ್ಕೆ ದೇವರ ಆಲಯಕ್ಕೆ ಹೋಗೋಣ ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮ್ಮ ಆಲಯಕ್ಕೆ ಹೋಗಲು ನಮ್ಮನ್ನು ಸಿದ್ಧಪಡಿಸಿಕೊಂಡು ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮನ್ನು ಆರಾಧಿಸಬೇಕೆಂಬ ಆಸೆಯೊಂದಿಗೆ ನಮಗೋಸ್ಕರ ನೀವು ಸಿದ್ಧ ಮಾಡಿಟ್ಟಿರುವ ಸಂದೇಶವನ್ನು ಲಾಲಿಸಿ ಆಧ್ಯಾತ್ಮಿಕವಾಗಿ ಬಲ ಹೊಂದಿಕೊಳ್ಳಬೇಕೆಂಬ ಕೋರಿಕೆಯಿಂದ ಹೋಗುವ ಹಾಗೆ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಸಭೆಗೆ ಹೋಗ್ತಾ ಇದ್ದೀರಾ ಪ್ರಿಯರೇ? 52 ಭಾನುವಾರಗಳಿವೆ ಒಂದು ವರ್ಷದಲ್ಲಿ. ಲೆಕ್ಕಿಸಿದ್ದೀರಾ ಎಂದಾದರೂ ಎಷ್ಟು ಭಾನುವಾರ ನೀವು ಸಭೆಗೆ ಹೋಗಿದ್ದೀರಿ ಎಂದು? ಒಂದು ವಾರ ಬಂಧುಗಳು ಬಂದಿದ್ದಾರೆಂದು, ಮತ್ತೊಂದು ವಾರ ಕೆಲಸ ಇದೆ ಎಂದು, ಇನ್ನೊಂದು ವಾರ ಮೈ ಹುಷಾರಿಲ್ಲವೆಂದು, ಇನ್ನೊಂದು ವಾರ ಫ್ರೆಂಡ್ ಮನೆಗೆ ಹೋಗಿದ್ದೇವೆಂದು, ಇನ್ನೊಂದು ವಾರ ಇನ್ನೊಂದು ನೆಪ. ಡಿಸ್ಕೌಂಟ್ ಸೀಸನ್ ಇರೋದ್ರಿಂದ ಶಾಪಿಂಗ್ ಹೋಗಿದ್ದೇವೆ ಎಂಬುದಾಗಿ ನೆಪ ಹೇಳ್ತಾ ಇದ್ದೀರಾ? ಯಾವುದು ಏನೇ ಆಗಿರಲಿ, ಭಾನುವಾರ ದೇವರ ಸನ್ನಿಧಿಗೆ ಹೋಗುವುದಕ್ಕಾಗಿ ನಿಶ್ಚಯಿಸಿಕೊಳ್ಳಿರಿ. ಆತನನ್ನು ಸನ್ಮಾನಿಸುವವರನ್ನು ಆತನು ಸನ್ಮಾನಿಸುತ್ತಾನೆ. 52 ವಾರವೆಲ್ಲ ದೇವರ ಆಲಯಕ್ಕೆ ಹೋಗಬೇಕೆಂಬುದಾಗಿ ನಿಶ್ಚಯಿಸಿಕೊಳ್ಳಿರಿ. ಆಟಂಕಗಳನ್ನು ತರ್ತಾನೆ ಸೈತಾನನು. ಆದರೆ ಮನಸ್ಸಿದ್ದರೆ ಮಾರ್ಗ ಇದೆ ಅನ್ನುತ್ತಾರಲ್ಲವೇ? ಒಂದು ತೀರ್ಮಾನ ಮಾಡಿಕೊಂಡು ಕಮಿಟ್ಮೆಂಟ್ ಮಾಡಿಕೊಳ್ಳುವುದಾದರೆ ದೇವರ ಆಲಯಕ್ಕೆ ಹೋಗಬಹುದು. ಅದೇ ಸಮಯದಲ್ಲಿ ಆಲಯಕ್ಕೆ ಹೋಗುವಾಗ ಏನೋ ಸುತ್ತಾಡುವುದಕ್ಕೆ ಹೋದಂತೆ, ಶಾಪಿಂಗಿಗೆ ಹೋದಂತೆ, ಕ್ಲಬ್ಗೆ ಹೋದಂತೆ, ಏನೋ ಲೀಸರಾಗಿ ಟೇಕ್ ಇಟ್ ಈಸಿ ಅನ್ನುವಂತೆ ಹೋಗುವಂಥದ್ದಲ್ಲ ಪ್ರಿಯರೇ. ಆಲಯಕ್ಕೆ ಹೋಗುವಾಗ ನಾವು ಸಿದ್ಧರಾಗಿ ಹೋಗಬೇಕು. ಅಂದರೆ ಒಳ್ಳೆ ವಸ್ತ್ರ ಧರಿಸಿಕೊಂಡು ಒಳ್ಳೆ ರೀತಿಯಾಗಿ ಅಲಂಕರಿಸಿಕೊಂಡು ಹೋಗಬೇಕೋ? ಹಾಗಲ್ಲ. ವಾಕ್ಯ ನೋಡೋಣ ಬನ್ನಿ. ಪ್ರಸಂಗಿ ಪುಸ್ತಕ. ಅಷ್ಟಕ್ಕೂ ಇದು ಬರೆದದ್ಯಾರು? ಸೊಲೊಮೋನನು. 5ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ನೀನು ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು, ಅಂದರೆ ನಿನ್ನ ಪ್ರವರ್ತನೆಯನ್ನು ಜಾಗರೂಕತೆಯಿಂದ ಗಮನಿಸು. ನೀನು ದೇವರ ಆಲಯಕ್ಕೆ ಹೋಗುವಾಗ ನಿನ್ನ ಪ್ರವರ್ತನೆ ಜಾಗ್ರತೆಯಿಂದ ನೋಡಿಕೋ. ನೋಡಿ ಪ್ರಿಯರೇ, ದೇವರ ಆಲಯ ಎನ್ನುವುದು ಪರಿಶುದ್ಧವಾದ ಸ್ಥಳ. ಅದು ದೇವರ ಆಲಯ ಪರಿಶುದ್ಧ ಆಲಯವಾಗಿದೆ. ವಾಕ್ಯ ಹೇಳುತ್ತೆ, ನಿಮ್ಮ ದೇಹವೇ ದೇವರ ಆಲಯವಾಗಿದೆ ಎಂದು. ಪರಿಶುದ್ಧವಾದ ದೊಡ್ಡ ಆಲಯಕ್ಕೆ ಹೋಗುವುದಕ್ಕಾಗಿ ನಮ್ಮ ಶರೀರದಲ್ಲಿರುವ ಈ ಒಂದು ನಮ್ಮ ದೇಹವೆಂಬ ಆಲಯದಲ್ಲಿ ನಾವು ಶುದ್ಧಿ ಮಾಡಿಕೊಳ್ಬೇಕು, ಸರಿಪಡಿಸಿಕೊಳ್ಳಬೇಕು, ಜಾಗ್ರತೆಯಿಂದ ನೋಡಿಕೊಳ್ಬೇಕು. ಮನಸ್ಸಿನಲ್ಲಿ ಕೋಪ ಇಟ್ಕೊಂಡು, ಮನಸ್ಸಿನಲ್ಲಿ ದ್ವೇಷ ಇಟ್ಕೊಂಡು, ಮನಸ್ಸಲ್ಲಿ ಮತ್ತೊಂದು ವಿಷಯ ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಆಲಯಕ್ಕೆ ಹೋಗಿ ಏನು ಪ್ರಯೋಜನ ಪ್ರಿಯರೇ? ಆಲಯಕ್ಕೆ ಹೋಗಿ ಯಾರನ್ನೋ ನೋಡುವುದಕ್ಕಾಗಿಯೋ, ಏನೋ ಮಾತಾಡುವುದಕ್ಕಾಗಿಯೋ, ಯಾವುದೋ ವ್ಯಾಪಾರ ವಿಷಯ ಚರ್ಚಿಸುವುದಕ್ಕಾಗಿಯೋ, ಸುಮ್ಮನೆ ಯಾರಿಗೋ ಮಾತಾಡಿಸುವುದಕ್ಕಾಗಿ ಆಲಯಕ್ಕೆ ಹೋಗುವಂಥವರ ರೀತಿಯಲ್ಲಿ ನೀವಿರಬೇಡಿರಿ. ಇದ್ದಾರೆ ಅಂಥವರು ಕೂಡ. ನೋಡಿ ಪ್ರಿಯರೇ, ಆಲಯ ಎನ್ನುವಂಥದ್ದು ಒಂದು ಕ್ಲಬ್ ಅಲ್ಲ. ಎಲ್ಲರೂ ಅಂದರೆ ಸ್ತ್ರೀ ಪುರುಷರೆಲ್ಲರೂ ಗ್ಯಾದರ್ ಆಗ್ತಾರಲ್ಲವೇ? ಆ ರೀತಿ ಒಬ್ಬರನ್ನೊಬ್ಬರು ನೋಡಿಕೊಂಡು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುವಂತಹ ಲೋಕ ಸಂಬಂಧವಾದಂತಹ ಒಂದು ಸ್ಥಳ ಅದಲ್ಲ. ಎಲ್ಲರೂ ದೇವರನ್ನು ಆರಾಧಿಸಲು ಹೋಗಬೇಕು. ಆತನ ಮಗನಾಗಿ, ಮಗಳಾಗಿ, ಆತನಿಂದ ಅಂಗೀಕರಿಸಲ್ಪಟ್ಟವರಾಗಿ ಆತನಿಗೆ ಪ್ರಾರ್ಥನೆ ಮಾಡಿಕೊಳ್ಳಲು ಹೋಗಬೇಕು. ಹಾಗಾಗಿ ಆಲಯಕ್ಕೆ ಹೋಗುವಾಗ ನಿಮ್ಮ ಪ್ರವರ್ತನೆ ಸರಿಯಾಗಿಲ್ಲದಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಿರಿ. ಆಲಯಕ್ಕೆ ಹೋಗುವಾಗ ನೀವು ಮನೆಯಲ್ಲಿ ಪ್ರಾರ್ಥಿಸಿಕೊಂಡು ಹೊರಡಿರಿ. ಅಲ್ಲಿ ಆಲಯದಲ್ಲಿಯೂ ಕೂಡ ನಮಗೆ ಕೆಲವೊಂದು ಸೈತಾನನು ಶೋಧನೆಗಳನ್ನು ತರುತ್ತಾನೆ. ಸಭೆಗೆ ಸೈತಾನನು ಬರ್ತಾನೋ ಅಂದ್ಕೊಳ್ಬಹುದೇನೋ? ಹೌದು, ಅವನು ಬರ್ತಾನೆ. ಅವನು ಕೂಡ ಬರ್ತಾನೆ, ನಿಮ್ಮ ಪಕ್ಕದಲ್ಲೇ ಕೂತ್ಕೊಳ್ತಾನೆ.
ವಾಕ್ಯ ಕೇಳದಂತೆ ನಿಮ್ಮ ಕಿವಿಯೊಳಗಡೆ ತೂರಿಕೊಳ್ತಾನೆ. ದೇವರ ಕಾರ್ಯಗಳನ್ನು ಗ್ರಹಿಸಿಕೊಳ್ಳಲಾರದಂತೆ ನಿಮ್ಮ ಬ್ರೇನನ್ನು, ನಿಮ್ಮ ಹೃದಯವನ್ನು ಮುಚ್ಚಿ ಹಾಕ್ತಾನೆ. ಹೌದು ಪ್ರಿಯರೇ, ಕೆಲವರು ಆರಂಭದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನಮಗಿಂತ ಮುಂಚೆ ಬಂದಿರುವ ಸೈತಾನನನ್ನು ಬಂಧಿಸುತ್ತೇವೆಂದು. ಎಲ್ಲಿರ್ತಾನಂತೆ? ನಮಗಿಂತ ಮುಂಚೆ ಮೀಟಿಂಗಿಗೆ ಹೋಗ ಅವನು ಕೂತ್ಕೊಳ್ತಾನಂತೆ. ಯಾರನ್ನು ಹೇಗೆ ಹಾಳು ಮಾಡಬೇಕು, ಯಾರು ಮಾರ್ಪಡ್ತಾರೇನೋ, ಯಾರು ರಕ್ಷಣೆ ಹೊಂದುತ್ತಾರೇನೋ ಎಂದು ನೋಡಿ ನಿದ್ದೆಯ ಮೊಬ್ಬು ತರುತ್ತಾನೆ, ಅನವಶ್ಯಕವಾದ ಪರಧ್ಯಾನವನ್ನು ತರ್ತಾನೆ. ಅದಕ್ಕೆ ಆಲಯಕ್ಕೆ ಹೋಗುವಾಗ ನೀವು ನಿಮ್ಮ ಹೃದಯವನ್ನು ಜಾಗರೂಕರಾಗಿ ಕಾಪಾಡಿಕೊಳ್ಬೇಕು. ಸಾಧ್ಯವಾದಷ್ಟು ನಿಮ್ಮ ಸೆಲ್ಫೋನ್ ಮನೆಯಲ್ಲಿಟ್ಟು ಹೋಗಿರಿ. ಅಯ್ಯೋ ಅನ್ನುತ್ತಾರೆ ಕೆಲವರು. ಅದು ಇರದಿದ್ರೆ ನಾನು ಇರಲಿಕ್ಕಾಗಲ್ಲ ಅನ್ನುತ್ತಾರೆ. ಏನಿದು ಪ್ರಿಯರೇ? ಹೆಂಡತಿ ಇಲ್ಲ ಅಂದ್ರೂ ಇರುತ್ತೇನೆ ಅನ್ನುತ್ತಾರೆ. ಒಮ್ಮೆ ಒಬ್ಬ ಸಹೋದರಿ ಹೇಳಿದಳು, ನಾನು ನನ್ನ ಗಂಡನಿಗೆ 2ನೇ ಹೆಂಡತಿಯಾಗಿದ್ದೇನೆ, ಮೊದಲ ಹೆಂಡತಿ ಸೆಲ್ಫೋನ್ ಆಗಿದೆ ಅಂದಳು. ಸೆಲ್ಫೋನ್ ಜೊತೆಗೆ ಸಮಯ ಕಳೆದಷ್ಟು, ಮಾತಾಡಿಕೊಂಡಷ್ಟು ನನ್ನೊಂದಿಗೆ ನನ್ನ ಗಂಡ ಮಾತಾಡಲ್ಲ ಅಂದಳು. ಎಷ್ಟು ಭಯಂಕರವಾಗಿವೆ ನೋಡಿ ಈ ದಿನಗಳು. ಆಲಯಕ್ಕೆ ಹೋಗುವಾಗಲೂ ಕೂಡ ಸೆಲ್ಫೋನಲ್ಲಿ ಮಾತಾಡ್ತಾ ನಾನು ಬರ್ತಿದ್ದೇನೆ, ನೀವು ಆ ಕಡೆಯಿಂದ ಬನ್ನಿ ಅಂತ ಹೇಳಿ ಮಾತಾಡ್ಕೊಂಡೇ ಬಂದು ಕೂತ್ಕೊಳ್ತಾರೆ. ಆಲಯದಲ್ಲಿ ಕೂತ್ಕೊಂಡ ನಂತರವೂ ಕೂಡ ಮತ್ತೊಬ್ಬರಿಗೆ ಫೋನಲ್ಲಿ ಮಾತಾಡ್ತಾರೆ. ಅದು ನೋಡಿದ್ರೆ ನನಗೆ ಬಹಳ ಸಿಟ್ಟಾಗತ್ತೆ. ಅಂಥವ್ರನ್ನು ನೋಡಿದ್ರೆ ತಕ್ಷಣವೇ ಗದರಿಸ್ತೇನೆ. ವಿ ಡೋಂಟ್ ಅಲಾವ್ ಇಟ್. ಕೇಳಿ ಪ್ರಿಯರೇ, ಆಲಯ ಒಂದು ಪವಿತ್ರವಾದ ಸ್ಥಳವಾಗಿದೆ. ಆಲಯಕ್ಕೆ ದೇವರ ವಾಕ್ಯ ಕೇಳಲು ಹೋಗ್ತಿದ್ದೇವೆ, ದೇವರ ಮಾತು ಕೇಳಲು ಹೋಗ್ತಿದ್ದೇವೆ. ಮನುಷ್ಯರ ಮಾತುಗಳೇ ಯಾವಾಗಲೂ ಇದ್ದೇ ಇರುತ್ತವಲ್ಲವೇ? ಒಂದು ವಿಷಯ ಗೊತ್ತಾ? ವೀಸಾ ಪಡೆಯಲು ಅಮೆರಿಕನ್ ಕೌನ್ಸುಲೇಟ್ಗೆ ಹೋಗುವಾಗ, ಅಂದರೆ ಚೆನ್ನೈನಲ್ಲಿ ನಿಮಗೆ ಗೊತ್ತಿರಬೇಕು, ಒಳಗಡೆ ಹೋಗುವಾಗ ಗೇಟ್ ಹತ್ತಿರವೇ ರೋಡ್ ಮೇಲೆಯೇ ಒಂದು ಕೌಂಟರ್ ಇರುತ್ತೆ. ಎಲ್ಲರೂ ತಮ್ಮ ಸೆಲ್ಫೋನ್ ಅಲ್ಲೇ ಬಿಟ್ಟು ಹೋಗಬೇಕು. ಒಳಗಡೆ ನೋ ಡಿಸ್ಟ್ರಾಕ್ಷನ್. ಒಳಗಡೆ ಬಿಡಲ್ಲ. ಒಳಗಡೆ ಹೋಗಿದ್ಮೇಲೆ ಹೊರಗಡೆಯವರೊಂದಿಗೆ ಮಾತಾಡುವ ಅವಕಾಶ ಇರಲ್ಲ. ಆಫ್ಟರ್ ಆಲ್ ಒಂದು ಆಫೀಸ್ಗೆ ಅಂತಹ ಕಾಯ್ದೆ ಇರುವುದಾದರೆ, ದೇವರೊಂದಿಗೆ ಮಾತಾಡಿಕೊಳ್ಳುವಾಗ, ದೇವರ ಮುಂದೆ ನಿಂತುಕೊಳ್ಳುವಾಗ, ದೇವರೊಂದಿಗೆ ಸಂಭಾಷಿಸುತ್ತಿರುವಾಗ, ದೇವರನ್ನು ಆರಾಧಿಸುತ್ತಿರುವಾಗ ನಮ್ಮನ್ನು ಡಿಸ್ಟ್ರಾಕ್ಟ್ ಮಾಡುವಂತಹ, ಡಿಸ್ಟರ್ಬ್ ಮಾಡುವಂತಹ, ನಮ್ಮ ಮನಸ್ಸು ಪರಧ್ಯಾನ ಹಿಡಿಸುವಂತಹ ಆ ಸೆಲ್ಫೋನನ್ನು ಸ್ವಿಚ್ ಆಫ್ ಮಾಡಬೇಕು. ಆಲಯಕ್ಕೆ ಹೋಗುವಾಗ ನಿಮ್ಮ ಪ್ರವರ್ತನೆ ಜಾಗರೂಕತೆಯಿಂದ ನೋಡಿಕೊಳ್ಳ್ರಿ. ಆಲಯಕ್ಕೆ ಹೋಗುವಾಗ ಮಾಡೆಸ್ಟಿ ಆಗಿ ಹೋಗಿ, ಡೀಸೆಂಟ್ ಆಗಿ ಹೋಗಿ. ಮದುವೆಗೆ ಹೋದಂತೆ ಅಲ್ಲ ಪ್ರಿಯರೇ ನಾವು ಆಲಯಕ್ಕೆ ಹೋಗೋದು. ಆಲಯಕ್ಕೆ ಹೋಗುವುದು ಬಜಾರ್ಗೆ ಹೋದಂತೆ ಅಲ್ಲ ಪ್ರಿಯರೇ. ಆಲಯಕ್ಕೆ ಹೋಗುವುದು ಸುಮ್ಮನೆ ಒಂದು ಕ್ಲಬ್ಗೆ ಹೋದಂತೆ ಅಲ್ಲ ಪ್ರಿಯರೇ. ಆಲಯಕ್ಕೆ ಹೋಗುವಂಥವರು ಬೈಬಲ್ ಕೈಯಲ್ಲಿ ಹಿಡ್ಕೊಳ್ಬೇಕು, ಬೈಬಲ್ ಕೈಯಲ್ಲಿ ಹಿಡಿದುಕೊಂಡು ಹೋಗಬೇಕು. ನೀವು ಹೋಗ್ತಿರೋದು ಆಲಯಕ್ಕೆ ಎಂದು ಸುತ್ತಲಿರುವವರು ನೋಡಿ ದೇವರನ್ನು ಘನಪಡಿಸಬೇಕು. ನಿಮ್ಮ ಕೈಯಲ್ಲಿ ಬೈಬಲ್ ಇರುವಾಗ ನೀವು ಆಲಯಕ್ಕೆ ಹೋಗ್ತೀರಿ ಎಂದು ಅವರಿಗೆ ಗೊತ್ತಾಗಬೇಕು. ನೀವು ಕೈಯಲ್ಲಿ ಚೀಲ ಹಿಡ್ಕೊಂಡು, ಕಂಡದೆಲ್ಲ ಹಿಡ್ಕೊಂಡು, ಬೈಬಲ್ ತೆಗೆದುಕೊಂಡು ಹೋಗದೆ ಸೆಲ್ಫೋನ್ ಮಾತ್ರ ಕೈಯಲ್ಲಿ ಹಿಡ್ಕೊಂಡು ಹೋಗಿ ಅದರಲ್ಲೂ ಕೂಡ ಬೈಬಲ್ ಇದೆ ಅಂತ ಹೇಳುವುದಾದ್ರೆ ಏನು ಪ್ರಯೋಜನ ಪ್ರಿಯರೇ? ಪ್ರತಿಯೊಬ್ಬರ ಕೈಯಲ್ಲಿ ಬೈಬಲ್ ಇರಬೇಕೆಂದು ಕಲಿಸಿದ್ದಾರೆ ದೈವ ಸೇವಕರಾದ ಭಕ್ತ ಸಿಂಗ್ ಅವರು. ಕೈಯಲ್ಲಿದ್ರೆ ಸಾಕಾಗುವುದಿಲ್ಲ, ಆ ವಾಕ್ಯ ಮನಸ್ಸಿನೊಳಗೂ ಇರಬೇಕು. ಕೈಯಲ್ಲಿ ಬೈಬಲ್ ಇಟ್ಕೊಂಡು ಆ ಬೈಬಲನ್ನು ಓದದೇ ಇರುವಂಥವರು, ವಾಕ್ಯದ ಪ್ರಕಾರ ನಡೆಯಲಾರದವರು ಬಹಳಷ್ಟು ಜನ ಇದ್ದಾರೆ. ಅಂಥವ್ರಿಗಿಂತ ದೊಡ್ಡ ಶಾಪಗ್ರಸ್ತರು ಮತ್ತೆ ಯಾರೂ ಇರುವುದಿಲ್ಲ. ವಾಕ್ಯ ಓದಿದ ನಂತರ ನಾವು ಅದರ ಪ್ರಕಾರ ನಡೆದುಕೊಳ್ಳದಿದ್ದರೆ ನಾವು ಆಶೀರ್ವದಿಸಲ್ಪಡಲ್ಲ. ಆಲಯಕ್ಕೆ ಹೋಗುವಾಗ ನೀವು ಆಲಯಕ್ಕೆ ಹೋಗ್ತಾ ಇದ್ದೀರಿ ಎಂಬುದಾಗಿ ನಿಮ್ಮ ಡ್ರೆಸ್ ಕೋಡ್ ಆಗಲಿ, ನಿಮ್ಮ ಹಾವಭಾವವಾಗಲಿ, ನೀವು ಹೋಲ್ಡಿಂಗ್ ಮಾಡುವ ಬೈಬಲ್ ಆಗಲಿ, ನಿಮ್ಮ ಕೈಯಲ್ಲಿ ಒಂದು ಬೈಬಲ್ ಆಗಲಿ ಕಾಣಿಸಬೇಕು. ಅದಕ್ಕಿಂತ ಮಿಗಿಲಾಗಿ ನಿಮ್ಮ ಮನಸಾಕ್ಷಿ ಸರಿಪಡಿಸಿಕೊಳ್ಳಿರಿ. ನಿಮ್ಮ ಹೃದಯದಲ್ಲಿ ಯಾರೊಂದಿಗೂ ದ್ವೇಷ ಇಟ್ಕೊಳ್ಳಬೇಡಿರಿ. ಆಲಯದಲ್ಲಿ ಕೂಡ ನಾನು ಅವರೊಂದಿಗೆ ಮಾತಾಡಲ್ಲ, ಅವರ ಪಕ್ಕದಲ್ಲಿ ಕೂತುಕೊಳ್ಳಲ್ಲ ಎಂಬುದಾಗಿ ಕೂಡ ಹೇಳ್ತಾರೆ. ನೋ 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 ನೋ. ನೀವು ಆಲಯಕ್ಕೆ ಹೋಗುವಾಗ ನಿಮ್ಮ ಸಹೋದರನಿಗೆ ನಿಮ್ಮ ಮೇಲೆ ಕೋಪ ಇದೆ ಎಂದು ಗೊತ್ತಾದರೆ ನೀವು ಹೋಗಿ ಮೊದಲು ಕ್ಷಮಾಪಣೆ ಕೇಳಿ ಆನಂತರ ಆಲಯದಲ್ಲಿ ಕೂತ್ಕೊಂಡ್ರೆ ನೀವು ಆಶೀರ್ವದಿಸಲ್ಪಡ್ತೀರಿ. ಅದಕ್ಕೆ ವಾಕ್ಯ ಹೇಳ್ತದೆ, ದೇವರ ಆಲಯಕ್ಕೆ ಹೋಗುವಾಗ ನಿನ್ನ ಪ್ರವರ್ತನೆಯನ್ನು ಜಾಗ್ರತೆಯಿಂದ ಗಮನಿಸು ಎಂದು ಹೇಳ್ತದೆ. ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳಬೇಕು. ಬಹಳಷ್ಟು ಜನ ಮನೆಯಲ್ಲಿ ಜಗಳ ಆಡಿ ಭಯಂಕರವಾಗಿ ಹೊಲಸೊಲಸು ಬೈದುಕೊಂಡು ಮತ್ತೆ ಆಲಯದಲ್ಲಿ ಕೂತ್ಕೊಂಡು ಹಲ್ಲೆಲೂಯಾ ಅನ್ನುತ್ತಾರೆ. ಅದು ದೇವರಿಗೆ ಇಷ್ಟಕರವಾಗಿರೋದಿಲ್ಲ. ನಿಮ್ಮ ಹೃದಯ ದೇವರೊಂದಿಗೆ ಸರಿಯಾಗಿಲ್ಲದಿದ್ದರೆ ಆರಾಧನೆಯಲ್ಲಿ ಯಾವ ಪಾಲುಗಾರಿಕೆ ಇರಲ್ಲ. ನಿಮ್ಮ ಮನಸ್ಸನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿಯೇ ದೇವರ ಆಲಯಕ್ಕೆ ಹೋಗಬೇಕು. ಆಲಯಕ್ಕೆ ಹೋಗುವವರೆಲ್ಲರೂ ಪರಿಶುದ್ಧರಲ್ಲ, ಆದರೆ ಪರಿಶುದ್ಧರಾಗಬೇಕೆಂದು ಕೋರಿಕೊಳ್ಳುವಂಥವರಾಗಿದ್ದಾರೆ. ಪರಿಶುದ್ಧರಾಗುವುದಕ್ಕಾಗಿ ಆಶಿಸುವಂಥವರಾಗಿದ್ದಾರೆ. ಪರಿಶುದ್ಧವಾದ ಮಾರ್ಗದಲ್ಲಿ ಕಳಂಕವಾಗಲಿ ಕಲೆಯಾಗಲಿ ಇರಲಾರದಂತೆ
ಯೇಸು ತನ್ನ ನಿಷ್ಕಳಂಕವಾದ ನಿರ್ದೋಷವಾದ ರಕ್ತವನ್ನು ಮೊದಲಿಗಿತ್ತಿಯಾದ ಸಭೆಯಾಗಿರುವ ನಮಗೋಸ್ಕರ ಸುರಿಸಿದ್ದಾರೆ. ನಮ್ಮನ್ನು ನಾವು ತೊಳೆದುಕೊಳ್ಳುವುದಕ್ಕಾಗಿ ಆಲಯಕ್ಕೆ ಹೋಗಬೇಕು. ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳುವುದಕ್ಕಾಗಿ ಆಲಯಕ್ಕೆ ಹೋಗಬೇಕು. ಬಹಳಷ್ಟು ಜನ ಆಲಯಕ್ಕೆ ಹೋಗುವಾಗ ನಾವು ಆಲಯಕ್ಕೆ ಹೋಗದಿದ್ದರೆ ಯಾರು ಹಾಡು ಹಾಡ್ತಾರೆ, ಯಾರು ವಾದ್ಯವನ್ನು ನುಡಿಸುತ್ತಾರೆ, ನಮಗೆ ಆಲಯದಲ್ಲಿ ಬಹಳ ಪ್ರಮುಖವಾದ ಪಾತ್ರಗಳಿವೆ, ಕರ್ತನ ಮೇಜು ಕೊಡಬೇಕು, ಅದಕ್ಕೋಸ್ಕರ ಹೋಗಬೇಕೆನ್ನುವುದಾದರೆ ಅದಕ್ಕಿಂತಲೂ ಮೀರಿದ ಅಜ್ಞಾನ ಮತ್ತೊಂದಿಲ್ಲ. ಆಲಯಕ್ಕೆ ಹೋಗುವುದಕ್ಕಾಗಿ ನಾವು ಕೆಲಸ ಮಾಡಲೇಬೇಕು. ದೇವರ ಕೆಲಸ ಕಾರ್ಯಗಳಲ್ಲಿ ನಾವು ಪಾಲುಗಾರರಾಗಲೇಬೇಕು. ಅದಕ್ಕೆ ಯಾವಾಗಲೂ ನಮ್ಮ ವಾಲಂಟಿಯರ್ಸ್ಗೆ ಯಾವಾಗಲೂ ಹೇಳ್ತೇನೆ, ಅವರು ಯಾವುದೇ ಕೆಲಸ ಮಾಡುತ್ತಿರುವಾಗ ನೀವು ಆರಾಧನೆಯಲ್ಲಿ ವಾಲಂಟಿಯರ್ಸ್ ಆಗಿದ್ದಾಗಿಯೂ ನೀವು ವಾದ್ಯ ನುಡಿಸುವಂಥವರಾಗಿರ್ಬೋದು, ಶೂಟಿಂಗ್ ಮಾಡುವಂಥವರು ಇರ್ಬೋದು, ನಿಮ್ಮ ಮನಸ್ಸು ಸಾರಲ್ಪಡುತ್ತಿರುವ ವಾಕ್ಯದ ಮೇಲಿರಬೇಕು. ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯವಿರಬೇಕು. ನೀವು ಕೂಡ ಆರಾಧಿಸಬೇಕು ಹಾಡನ್ನು ಹಾಡುತ್ತಾ. ಆಗ ತಾನೇ ದೇವರು ತನ್ನ ಆಲಯದಲ್ಲಿ ನಮ್ಮನ್ನು ಆಶೀರ್ವದಿಸುತ್ತಾರೆ. ಆತನ ಆಲಯದಲ್ಲಿ ಅಲಕ್ಷ್ಯವಾಗಿರಬಾರದು, ನಿರ್ಲಕ್ಷ್ಯದಿಂದಿರಬಾರದು. ಆತನ ಆಲಯವನ್ನು ಅಪವಿತ್ರಪಡಿಸಬಾರದು. ಆತನ ಆಲಯದಲ್ಲಿ ಆತನನ್ನು ದುಃಖಪಡಿಸಬಾರದು. ನೋಡಿ ಪ್ರಿಯರೇ, ಕೆಲವೊಂದು ಸಾರಿ ದೇವರು ನಮ್ಮ ಪ್ರವರ್ತನೆ ನೋಡಿ ದುಃಖಪಡ್ತಾರೆ. ಆ ದಿನ ಯೆರೂಸಲೇಮಿನಲ್ಲಿರುವ ಆಲಯಕ್ಕೆ ಯೇಸು ಹೋದಾಗ ಅಲ್ಲಿ ಹಣಗಳನ್ನು ಬದಲಾಯಿಸುವವರನ್ನು ನೋಡಿ, ಕುರಿಗಳ ವ್ಯಾಪಾರ ಮಾಡುವವರನ್ನು, ಹಣ ಬದಲಾಯಿಸುವವರನ್ನು ನೋಡಿ, ಅಲ್ಲಿ ಕೂತಿರುವ ವ್ಯಾಪಾರಸ್ಥರನ್ನು ನೋಡಿ, ಬಾಧೆಯಿಂದ, ವೇದನೆಯಿಂದ, ಕೋಪದಿಂದ ಕೊರಡಿಯನ್ನು ತೆಗೆದುಕೊಂಡು ಹೊಡೆದು, ನನ್ನ ಆಲಯ ಎಲ್ಲ ಜನಾಂಗಗಳಿಗೆ ಪ್ರಾರ್ಥನಾಲಯವಾಗಿರಬೇಕು, ನೀವಿದನ್ನು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ ಎಂದು ಯೇಸು ಹೇಳ್ತಾರೆ. ಅಷ್ಟೇ ಅಲ್ಲವೇ, ರಕ್ಷಿಸಲ್ಪಟ್ಟವರು ಸ್ತುತಿ ಆರಾಧನೆ ಮಾಡ್ತಿರುವಾಗ ಅದು ದೇವರ ಆಲಯವಾಗಿದೆ. ರಕ್ಷಿಸಲ್ಪಟ್ಟಂಥವರು ಮೊಳಕಾಲೂರಿ ಸ್ವರವೆತ್ತಿ ದೇವರಿಗೆ ಕೊಂಡಾಡುತ್ತಾ ಇರುವುದಾದರೆ ಆ ಸ್ಥಳ ದೇವರ ಸನ್ನಿಧಿಯಿಂದ ತುಂಬಲ್ಪಡುತ್ತೆ. ಆದರೆ ಆಲಯದೊಳಕ್ಕೆ ಹೋಗಿ ಅಲ್ಲಿಯೂ ಕೂಡ ಲೋಕ ಸಂಬಂಧವಾದ ಮಾತುಗಳನ್ನು, ವ್ಯಾಪಾರದ ವಿಷಯವಾದ ಮಾತುಗಳನ್ನೇ ಆಡ್ತಾ ಇರುವುದಾದರೆ, ಸ್ತ್ರೀಯರಾದರೂ ಎಲ್ಲಿ ಕೊಂಡ್ಕೊಂಡ್ರಿ ಈ ಒಡವೆ, ಎಲ್ಲಿ ಕೊಂಡ್ಕೊಂಡ್ರಿ ಸೀರೆ, ಅದು ಇದು ಎಂದು ಮಾತಾಡ್ತಾರೆ. ಪುರುಷರೇನೋ ಎಲ್ಲಿ ಯಾವ ಸ್ಥಳದಲ್ಲಿ ಫ್ಲ್ಯಾಟ್ಗಳಿವೆ, ಎಲ್ಲಿ ಒಳ್ಳೆ ರಿಯಲ್ ಎಸ್ಟೇಟ್ ರೇಟ್ ಇದೆ, ಎಲ್ಲಿ ಏನು ಕೊಂಡ್ಕೊಳ್ಬೇಕು, ಏನು ಮಾಡಬೇಕು, ಈ ವಿಷಯಗಳನ್ನು ಮಾತಾಡಿಕೊಳ್ತಿರ್ತಾರೆ. ದೇವರ ಚಿತ್ತ ಏನಾಗಿದೆ, ದೇವರ ಪ್ರಣಾಳಿಕೆ ಏನಾಗಿದೆ, ನಮ್ಮ ಕುಟುಂಬದ ವಿಷಯದಲ್ಲಿ, ನಮ್ಮ ಮಕ್ಕಳ ವಿಷಯದಲ್ಲಿ ದೇವರ ಚಿತ್ತ ಏನಾಗಿದೆ ಎಂದು ನಾವು ಬೇಡಿ ತಿಳಿದುಕೊಳ್ಳುವುದಕ್ಕಾಗಿ ತಾನೇ ಸಭೆಗೆ ಹೋಗೋದು. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ದೇವರೇ, ನನ್ನಿಂದ ಎಷ್ಟೋ ಆಗ್ತಾ ಇಲ್ಲ ಈ ಸಂಸಾರವನ್ನು ಸಾಗಿಸುವುದಕ್ಕಾಗಿ, ಬದುಕಲಿಕ್ಕಾಗ್ತಾ ಇಲ್ಲ, ಕುಟುಂಬ ಸಮಸ್ಯೆ ಪರಿಷ್ಕರಿಸಿಕೊಳ್ಳಲಿಕ್ಕಾಗುತ್ತಾ ಇಲ್ಲ, ನನಗೆ ಸಹಾಯ ಮಾಡಿರಿ ಎಂದು ದೇವರ ಶಕ್ತಿಗೋಸ್ಕರ, ಬಲಕ್ಕೋಸ್ಕರ ಕೇಳುವುದಕ್ಕಾಗಿ ತಾನೇ ನಾವು ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡಲು ಹೋಗೋದು. ದೇವರ ಆಲಯಕ್ಕೆ ಹೋಗುವಾಗ ಅಜಾಗರೂಕರಾಗಿ ಹೋಗಬಾರದು, ನಿರ್ಲಕ್ಷ್ಯವಾಗಿ ಹೋಗಬಾರದು. ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಹೇಳ್ತಾರೆ, ಮತ್ತಾಯನ ಸುವಾರ್ತೆ, ಒಮ್ಮೆ ಆ ವಚನ ನೋಡೋಣ ಬನ್ನಿ. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ನೀವು ಸಹ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ಆಜ್ಞೆಯನ್ನು ಯಾಕೆ ಮೀರುತ್ತೀರಿ, ಅವಿಧೇಯರಾಗುತ್ತೀರಿ? ಸಂಪ್ರದಾಯ ಆಚಾರದ ನಿಮಿತ್ತ, ತಲೆಮಾರುಗಳಿಂದ ಬರುವ ಆಚಾರದ ನಿಮಿತ್ತ. ಕೆಲವೊಂದು ಚರ್ಚಸ್ಗಳಲ್ಲಿ ಆಚಾರ ಪಾಲಿಸುವುದಕ್ಕಾಗಿಯೇ ಚರ್ಚಸ್ಗಳಿಗೆ ಹೋಗ್ತಾರೆ, ಕೂತ್ಕೊಳ್ತಾರೆ, ಎದ್ದೇಳ್ತಾರೆ, ಮತ್ತೇನೋ ಹೇಳ್ತಾರೆ, ಆಮೇನ್ ಅಂತಾರೆ, ಹಲ್ಲೆಲೂಯಾ ಅಂತಾರೆ, ಕೇಳಿದ್ದೇನೆ ಅಂತಾರೆ, ಹಾಡಿದ್ದೇನೆ ಅಂತಾರೆ, ತಿರುಗಿ ಬರ್ತಾರೆ, ಅಷ್ಟೇ. ಕೇಳಿ ಪ್ರಿಯರೇ, ಆಚಾರದ ಭಕ್ತಿ ಸಾರವಿಲ್ಲದ ಭಕ್ತಿಯಾಗಿದೆ. ಆಚಾರ ಭಕ್ತಿ ಅನುಸರಿಸುವಂಥವರು ಸುಮ್ಮನೆ ಹೇಳ್ತಾರೆ, ಹೌದು ಈಗ ಮೀಟಿಂಗ್ ಹೋಗ್ಬೇಕಲ್ಲವೇ, ಆಲಯಕ್ಕೆ ಹೋಗ್ಬೇಕಲ್ಲವೇ ಅಂತ ಮಾತಾಡ್ಕೊಂಡು ಹೋಗ್ತಾರೆ ಹೊರತು, ಆಲಯವಲ್ಲವೇ ಹೋಗಿ ಬಂದರೆ ಕೆಲಸ ಆಗ್ಬಿಡುತ್ತೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಅದೊಂದು ಕೆಲಸವೋ, ಅದೊಂದು ಭಾಗ್ಯವಲ್ಲವೋ? ಆಲಯಕ್ಕೆ ಹೋಗಿರಿ, ಹೃದಯವನ್ನು ಮುಂಚಿತವಾಗಿಯೇ ಸರಿಪಡಿಸಿಕೊಳ್ಳಿರಿ, ಪರಿಶುದ್ಧಾತ್ಮನು ತೋರಿಸುವ ತಪ್ಪುಗಳನ್ನು ಒಪ್ಪಿಕೊಳ್ಳಿರಿ, ಕಳ್ಳತನ ಮಾಡಿರುವುದಾದರೆ ಅದನ್ನು ತಿರುಗಿ ಕೊಡಿರಿ, ಮನಸಾಕ್ಷಿ ಗದರಿಸುವಾಗ ಆ ವಿಷಯದಲ್ಲಿ ಪಶ್ಚಾತ್ತಾಪ ಪಡೀರಿ, ಕ್ಷಮಾಪಣೆ ಕೋರಿಕೊಳ್ಳಿರಿ. ಆಗ ಸಕಲ ದಿವ್ಯದಾನಗಳನ್ನು ದೇವರ ಆಲಯದಲ್ಲಿ ನಾವು ಹೊಂದಿಕೊಳ್ತೇವೆ. ಅಷ್ಟೇ ಹೊರತು ದೇವರ ಆಲಯಕ್ಕೆ ಹೋಗಿ ನಾನು ದೇವರ ಮಗುವಾಗಿದ್ದೇನೆಂದು ಹೇಳಿ ಎಲ್ಲರೊಂದಿಗೆ ಮುಚ್ಚಿಕೊಳ್ಳುವುದಕ್ಕಾಗಿ, ಅಷ್ಟೇ ಅಲ್ಲ ಆ ಆಲಯದಲ್ಲಿದ್ದುಕೊಂಡು ನಾವು ಕೂಡ ಭಕ್ತರಾಗಿದ್ದೇವೆಂದು ತೋರಿಸಿಕೊಳ್ಳುವುದಕ್ಕಾಗಿ ಹೋಗಬಾರದು ಪ್ರಿಯರೇ. ನನ್ನ ಮನೆಯ ಕುರಿತಾದ ಆಸಕ್ತಿ ನನಗೆ ವೈರಾಗ್ಯ ಉಂಟು ಮಾಡುತ್ತಾ ಇದೆ, ಅದನ್ನು ನೀವು ವ್ಯಾಪಾರದ ಸ್ಥಳ ಮಾಡಿದ್ದೀರಿ ಎಂದು ಯೇಸು ಹೇಳಿದ್ದಾರೆ. ವ್ಯಾಪಾರದಲ್ಲಿ ಆಗುವ ನಷ್ಟ ಲಾಭದ ಬಗ್ಗೆ ಮಾತಾಡಿಕೊಳ್ಳೋ ಸ್ಥಳ ಅದು ಅಲ್ಲ. ಕಳ್ಳತನ ಮಾಡಿರುವ ಕಳ್ಳತನ ಮುಚ್ಚಿಟ್ಟುಕೊಳ್ಳುವುದಕ್ಕಾಗಿ ಕಳ್ಳರ ಗವಿ ಅದಲ್ಲ, ಅದು ಪರಲೋಕದ ಕೋಣೆಯಾಗಿದೆ. ದೇವರ ಆಲಯದೊಳಕ್ಕೆ ನಾವು ಹೋಗುವಾಗ ಜಾಗರೂಕರಾಗಿರಬೇಕು. ನಮ್ಮ ಪ್ರವರ್ತನೆ ಜಾಗೃತೆಯಿಂದ ಗಮನಿಸಬೇಕು. ನಮ್ಮ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳಬೇಕು.
ಆವಾಗಲೇ ಸಕಲ ದಿವ್ಯ ದಾನಗಳನ್ನು ನಾವು ಆಲಯಕ್ಕೆ ಹೋದಾಗ ಸಂಪಾದಿಸಿಕೊಳ್ಳಬಹುದು. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಆಲಯಕ್ಕೆ ಹೋಗಬೇಕೆಂದು ಯಾರೆಲ್ಲ ಸಿದ್ಧರಾಗ್ತಾ ಇದ್ದಾರೋ ಅವರ ಸಂಗಡ ನೀವಿರಿ. ಆಯಾ ಸಭೆಗಳಲ್ಲಿ ನಡೆಯುವಂತಹ ಆರಾಧನೆಯಲ್ಲಿ ನಿಮ್ಮ ಸನ್ನಿಧಿ ದಯಪಾಲಿಸಿರಿ. ಪರಿಶುದ್ಧರಾಗಿರಲಾರದೆ ನಿಮಗಿಷ್ಟವಾಗಿರಲು ಅಸಾಧ್ಯವಾಗಿರೋದ್ರಿಂದ ನಮ್ಮ ಆರಾಧನೆಗಳು ಸತ್ತ ಸ್ಥಿತಿಯಲ್ಲಿರದಂತೆ ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸುವ ಹಾಗೆ ಆ ದಿನ ಶಿಲುಬೆಯ ಮೇಲೆ ನೀವು ಸುರಿಸಿರುವಂತಹ ಅಮೂಲ್ಯವಾದ ರಕ್ತವನ್ನು ಪ್ರೋಕ್ಷಿಸಲ್ಪಟ್ಟು ನಾವು ಪರಿಶುದ್ಧಗೊಳ್ಳುವ ಹಾಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪರವಾಗಿ ನಾವು ಪ್ರಾರ್ಥಿಸಲು ಯಾವಾಗಲೂ ಸಿದ್ಧರಾಗಿದ್ದೇವೆ. ಉಪವಾಸ ಪ್ರಾರ್ಥನೆಯಲ್ಲಿಯೂ ಕೂಡ ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ಅದ್ಭುತವಾದ ಉತ್ತರ ಪಡೆದುಕೊಳ್ಳಬಹುದು. ಕರ್ತನು ನಿಮಗೆ ಕೊಟ್ಟ ನಿಮ್ಮ ಚರ್ಚ್ಗಳಿಗೆ ಹೋಗಿ ಆರಾಧನೆಯಲ್ಲಿ ಪಾಲ್ಗೊಳ್ಳಿರಿ. ನಂತರ ನಿಮ್ಮ ಅನುಕೂಲತೆಯ ಮೇರೆಗೆ ಈ ಒಂದು ಸಂದೇಶವು ಕೂಡ ವೀಕ್ಷಿಸಿರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ನೀನೇ ನನ್ನ ಜೀವಾಧಾರವು, ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಬೆಂಗಳೂರಿನ ಸುತ್ತಮುತ್ತಲು ಇರುವಂಥವರೆಲ್ಲರಿಗೂ ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯ ಅನೇಕ ಭಾಷೆಗಳಲ್ಲಿ ಕೇಳುತ್ತಿರುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಲು ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರ್ಗೆ ಬರ್ತಿದ್ದೇವೆ. ಆಗಸ್ಟ್ 27ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುವ ಈ 2 ಸೆಷನ್ನಲ್ಲಿಯೂ ಪಾಲ್ಗೊಳ್ಳುವುದಕ್ಕಾಗಿ ಸಿದ್ಧರಾಗಿ ಬನ್ನಿ. ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗ್ಯಾದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಕೂಡಿ ಬನ್ನಿರಿ. ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿ ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾನು ಎಷ್ಟೋ ಆಸೆಯುಳ್ಳವನಾಗಿದ್ದೇನೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಎಷ್ಟೋ ಬಲಪಡಿಸಬೇಕೆಂಬ ಆಸೆಯಲ್ಲಿದ್ದೇವೆ. ತಪ್ಪದೆ ಬನ್ನಿರಿ. ಬ್ಯಾಂಗ್ಳೂರಿನಲ್ಲಿ ಹಡ್ಸನ್ ಕಮ್ಯುನಿಟಿ ಸೆಂಟರ್ನಲ್ಲಿ CSI ಕಾಂಪೌಂಡ್ನಲ್ಲಿ ಈ 1 ಡೇ ಗೆಟ್ ಟುಗ್ಯಾದರ್ ನಡೆಯುತ್ತದೆ. ಹೆಚ್ಚಿನ ವಿವರ ಬೇಕಾಗುವುದಾದರೆ 8939393939 ನಂಬರ್ಗೆ ನೀವು ಕರೆ ಮಾಡಿ, ಇಲ್ಲವೇ ನೀವು ಕಾಣುತ್ತಿರುವ ನಂಬರ್ಗಳಿಗೆ ನೀವು ವಾಟ್ಸಪ್ ಕಳಿಸಿಕೊಡಿರಿ. ಲಿಂಕ್ ನಿಮಗೆ ಕಳಿಸುತ್ತೇವೆ. ತಪ್ಪದೆ ಬರ್ತೀರಲ್ಲವೇ? ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರ.